ನಿರಂತರ ಮಳೆಗೆ ಸಕಲೇಶಪುರದಲ್ಲಿ ಮಣ್ಣು ಕುಸಿತ ಆಗಿದೆ. ಕಡಗಗರಹಳ್ಳಿಯಲ್ಲಿ ಚಿನ್ನಹಳ್ಳಿ ರಸ್ತೆ ಮೇಲೆ ಮಣ್ಣು ಕುಸಿತ ಆಗಿದೆ. ಸಕಲೇಶಪುರ ತಹಶೀಲ್ದಾರ್ ಎಸಿ ರಾಜೇಶ್ ಭೇಟಿ ಕೊಟ್ಟಿದ್ದಾರೆ. ಮಣ್ಣು ತೆರವು ಮಾಡ್ತಾ ಇದ್ದಾರೆ ಸಿಬ್ಬಂದಿ. ನೋಡಿ, ನಿರಂತರ ಮಳೆಗೆ ಸಕಲೇಶಪುರದಲ್ಲಿ ಮಣ್ಣು ಕುಸಿತ ಆಗಿದೆ. ಕಡಗರಹಳ್ಳಿ ಚಿನ್ನಹಳ್ಳಿ ರಸ್ತೆ ಮೇಲೆ ಮಣ್ಣು ಕುಸಿತ ಆಗಿದೆ. ಸಕಲೇಶಪುರ ತಹಶೀಲ್ದಾರ್ ಎಸಿ ರಾಜೇಶ್ ಅವರು ಸ್ಥಳಕ್ಕೆ ಬಂದಿದ್ದಾರೆ, ಭೇಟಿ ಕೊಟ್ಟಿದ್ದಾರೆ. ನಿರಂತರ ಈ ಶಿರಾಡಿ ಘಾಟ್ನಲ್ಲೆಲ್ಲ ಗುಡ್ಡ ಕುಸಿತ ಆಗಿ ಇನ್ನೂ ಕೂಡ ಅದನ್ನು ತೆರವು ಮಾಡ್ತಾ ಇದ್ದಾರೆ. ಹಾಗೆ ಸಕಲೇಶಪುರದ ಕಡಗರಹಳ್ಳಿಯಲ್ಲಿ ಚಿನ್ನಹಳ್ಳಿಯಲ್ಲಿ ಈ ಘಟನೆ ಆಗಿದೆ. ಮಣ್ಣು ಕುಸಿತ ಆಗಿರೋದು, ರಸ್ತೆ ಮೇಲೆ ಮಣ್ಣು ಕುಸಿತ ಆಗಿದೆ, ಸಂಚಾರಕ್ಕೆ ತೊಂದರೆ ಆಗಿದೆ. ಹಂಗಾಗಿ ಜೆಸಿಬಿ ಮೂಲಕ ಮಣ್ಣನ್ನ ತೆರವು ಮಾಡುವ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಎಸಿ ಬಂದಿದ್ದಾರೆ, ತಹಶೀಲ್ದಾರ್ ಬಂದಿದ್ದಾರೆ ಸ್ಥಳಕ್ಕೆ. ಇದಕ್ಕೆ ಬರ್ರಿ, ಅವ್ರಿಗೆ ಹಾಕಕ್ ಜಾಗ ಬೇಕು. ನೋಡಿ, ರಾತ್ರಿ ಮಣ್ಣು ಕುಸಿದಾಗ, ಆ ಬೆಟ್ಟ ಜರಿದಾಗ, ರಸ್ತೆ ಮೇಲೆ ಜರಿತಲ್ಲ, ಆಗ ಅಲ್ಲಿ ಓಡಾಡಕ್ಕೆಲ್ಲ ತೊಂದರೆ ಆಗಿದ್ದು, ಮತ್ತೆ ನಿರಂತರ ಮಳೆಯಿಂದಾಗಿ ಅಲ್ಲೆಲ್ಲ ಕುಸಿತಾ ಇರುವಂತಹ ದೃಶ್ಯ, ಅದನ್ನ ತೆರವು ಮಾಡ್ತಾ ಇರೋದು ಇದು ಸಕಲೇಶಪುರದಲ್ಲಿ ಆಗಿರುವಂತಹ ಘಟನೆ. ಇದು ಒಂದು ಕಾರ್ ಬರ್ತಾ ಇದ್ದು, ಬಹುಶಃ ಅದು ಬರ್ತಿರುವಾಗಲೇ ಗುಡ್ಡ ಜರಿತು ಅಂತ ಅನ್ಸುತ್ತೆ. ಈಗ ಬೆಳಿಗ್ಗೆ ಎಲ್ಲ ಎಸಿ ಬಂದು ತಹಶೀಲ್ದಾರ್ ಎಲ್ಲ ಬಂದು ಅದನ್ನ ತೆರವು ಮಾಡಿದ್ದಾರೆ. ಅಲ್ಲಿದ್ದಂತ ಮಣ್ಣನ್ನ ಜೆಸಿಬಿ ಮೂಲಕ ತೆರವು ಮಾಡುವ ಕಾರ್ಯಾಚರಣೆ ಮಾಡಿದ್ದಾರೆ. ಹಾಸನದ ಸಕಲೇಶಪುರ ಶಿರಾಡಿ ಘಾಟ್ನಲ್ಲಿ ನಿರಂತರ ಭಾರೀ ಮಳೆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಭಾಗದಲ್ಲಿ ಗುಡ್ಡ ಕುಸಿತ ಉಂಟಾಗಿತ್ತು. ಆದರೆ ಬೆಳಿಗ್ಗೆ ಸಂಚಾರ ತೆರವು ಮಾಡಿದ್ರು. ಆದರೆ ಮತ್ತೆ ಪುನಃ ಇಲ್ಲಿ ಅತಿಯಾದ ಮಳೆಯಿಂದ ಟ್ರಾಫಿಕ್ ಸಾಕಷ್ಟು ವಾಹನಗಳು ಇಲ್ಲಿ ಸರದಿಗಟ್ಟಿ ನಿಂತಿರುವುದನ್ನು ನೋಡಬಹುದಾಗಿದೆ. ಹಾಗೆ ಸಾಕಷ್ಟು ಜೋರಾದ ಮಳೆ ಕೂಡ ಸುರಿತಾ ಇರುವಂತದ್ದು. ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಇಲ್ಲಿ ಸಂಚಾರ ಅಸ್ತವ್ಯಸ್ತ ಆಗುವಂತಹ ಸ್ಥಿತಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳ್ಬಹುದಾಗಿದೆ. ಈಗಾಗಲೇ ಸಾಲುಗಟ್ಟಿ ಅಂದ್ರೆ ಮಾರ್ನಹಳ್ಳಿಯಿಂದ ಮುಂಭಾಗದಲ್ಲಿ ಬರ್ತಕ್ಕಂತಹ ವಾಹನಗಳೇನಿದೆ ಅವೆಲ್ಲವೂ ಕೂಡ ಸಾಕಷ್ಟು ಕೆಳಭಾಗದಲ್ಲಿ ರಸ್ತೆಯ ಇಲ್ಲ ಘಾಟಿಯಿಂದ ಕೆಳಭಾಗಕ್ಕೆ ಬಂದ್ರೆ ಸಾಕಷ್ಟು ವಾಹನಗಳು ನಿಂತಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಇಲ್ಲಿ ಬಂದು ಒದಗಿದೆ ಅಂತ ಹೇಳ್ಬಹುದಾಗಿದೆ. ಜೊತೆಗೆ ಈಗಾಗಲೇ ಏನು ವಾಹನ ಸಂಚಾರ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡಲಿಕ್ಕೆ ಪೊಲೀಸರು ರಾತ್ರಿಯಿಂದ ಹರಸಾಹಸವನ್ನ ಮಾಡಿದ್ರು. ಜೊತೆಗೆ ಮಣ್ಣು ಗುಡ್ಡೆ ಬಿದ್ದಂತಹ ಸ್ಥಳವನ್ನು ಕೂಡ ತೆರವನ್ನ ಮಾಡಿದ್ರು. ಆದರೆ ನಿರಂತರವಾಗಿ ಮಣ್ಣು ಕುಸಿತಾ ಇರೋದ್ರಿಂದ ಇಲ್ಲಿ ಸುಗಮ ಸಂಚಾರಕ್ಕೆ ಸಾಕಷ್ಟು ಅನಾನುಕೂಲತೆ ಆಗ್ತಾ ಇರುವಂತದ್ದು. ಖುಷ್ವಾಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ನಿರಂತರ ಮಳೆಗೆ ಸಕಲೇಶಪುರದಲ್ಲಿ ಮಣ್ಣು ಕುಸಿತ ಆಗಿದೆ. ಕಡಗಗರಹಳ್ಳಿಯಲ್ಲಿ ಚಿನ್ನಹಳ್ಳಿ ರಸ್ತೆ ಮೇಲೆ ಮಣ್ಣು ಕುಸಿತ ಆಗಿದೆ. ಸಕಲೇಶಪುರ ತಹಶೀಲ್ದಾರ್ ಎಸಿ ರಾಜೇಶ್ ಭೇಟಿ ಕೊಟ್ಟಿದ್ದಾರೆ. ಮಣ್ಣು ತೆರವು ಮಾಡ್ತಾ ಇದ್ದಾರೆ ಸಿಬ್ಬಂದಿ. ನೋಡಿ, ನಿರಂತರ ಮಳೆಗೆ ಸಕಲೇಶಪುರದಲ್ಲಿ ಮಣ್ಣು ಕುಸಿತ ಆಗಿದೆ. ಕಡಗರಹಳ್ಳಿ ಚಿನ್ನಹಳ್ಳಿ ರಸ್ತೆ ಮೇಲೆ ಮಣ್ಣು ಕುಸಿತ ಆಗಿದೆ. ಸಕಲೇಶಪುರ ತಹಶೀಲ್ದಾರ್ ಎಸಿ ರಾಜೇಶ್ ಅವರು ಸ್ಥಳಕ್ಕೆ ಬಂದಿದ್ದಾರೆ, ಭೇಟಿ ಕೊಟ್ಟಿದ್ದಾರೆ. ನಿರಂತರ ಈ ಶಿರಾಡಿ ಘಾಟ್ನಲ್ಲೆಲ್ಲ ಗುಡ್ಡ ಕುಸಿತ ಆಗಿ ಇನ್ನೂ ಕೂಡ ಅದನ್ನು ತೆರವು ಮಾಡ್ತಾ ಇದ್ದಾರೆ. ಹಾಗೆ ಸಕಲೇಶಪುರದ ಕಡಗರಹಳ್ಳಿಯಲ್ಲಿ ಚಿನ್ನಹಳ್ಳಿಯಲ್ಲಿ ಈ ಘಟನೆ ಆಗಿದೆ. ಮಣ್ಣು ಕುಸಿತ ಆಗಿರೋದು, ರಸ್ತೆ ಮೇಲೆ ಮಣ್ಣು ಕುಸಿತ ಆಗಿದೆ, ಸಂಚಾರಕ್ಕೆ ತೊಂದರೆ ಆಗಿದೆ. ಹಂಗಾಗಿ ಜೆಸಿಬಿ ಮೂಲಕ ಮಣ್ಣನ್ನ ತೆರವು ಮಾಡುವ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಎಸಿ ಬಂದಿದ್ದಾರೆ, ತಹಶೀಲ್ದಾರ್ ಬಂದಿದ್ದಾರೆ ಸ್ಥಳಕ್ಕೆ. ಇದಕ್ಕೆ ಬರ್ರಿ, ಅವ್ರಿಗೆ ಹಾಕಕ್ ಜಾಗ ಬೇಕು. ನೋಡಿ, ರಾತ್ರಿ ಮಣ್ಣು ಕುಸಿದಾಗ, ಆ ಬೆಟ್ಟ ಜರಿದಾಗ, ರಸ್ತೆ ಮೇಲೆ ಜರಿತಲ್ಲ, ಆಗ ಅಲ್ಲಿ ಓಡಾಡಕ್ಕೆಲ್ಲ ತೊಂದರೆ ಆಗಿದ್ದು, ಮತ್ತೆ ನಿರಂತರ ಮಳೆಯಿಂದಾಗಿ ಅಲ್ಲೆಲ್ಲ ಕುಸಿತಾ ಇರುವಂತಹ ದೃಶ್ಯ, ಅದನ್ನ ತೆರವು ಮಾಡ್ತಾ ಇರೋದು ಇದು ಸಕಲೇಶಪುರದಲ್ಲಿ ಆಗಿರುವಂತಹ ಘಟನೆ. ಇದು ಒಂದು ಕಾರ್ ಬರ್ತಾ ಇದ್ದು, ಬಹುಶಃ ಅದು ಬರ್ತಿರುವಾಗಲೇ ಗುಡ್ಡ ಜರಿತು ಅಂತ ಅನ್ಸುತ್ತೆ. ಈಗ ಬೆಳಿಗ್ಗೆ ಎಲ್ಲ ಎಸಿ ಬಂದು ತಹಶೀಲ್ದಾರ್ ಎಲ್ಲ ಬಂದು ಅದನ್ನ ತೆರವು ಮಾಡಿದ್ದಾರೆ. ಅಲ್ಲಿದ್ದಂತ ಮಣ್ಣನ್ನ ಜೆಸಿಬಿ ಮೂಲಕ ತೆರವು ಮಾಡುವ ಕಾರ್ಯಾಚರಣೆ ಮಾಡಿದ್ದಾರೆ.
ಘಾಟ್ನಲ್ಲಿ ನಿರಂತರ ಭಾರೀ ಮಳೆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಭಾಗದಲ್ಲಿ ಗುಡ್ಡ ಕುಸಿತ ಉಂಟಾಗಿದ್ದು ಅದೇ ಬೆಳಿಗ್ಗೆ ಸಂಚಾರ ತೆರವು ಮಾಡಿದ್ರು. ಆದರೆ ಅತಿಯಾದ ಮತ್ತೆ ಪುನಃ ಇಲ್ಲಿ ಅತಿಯಾದ ಮಳೆಯಿಂದ ಟ್ರಾಫಿಕ್ ಭಾರೀ ಪ್ರಮಾಣದಲ್ಲಿ ಸಾಕಷ್ಟು ವಾಹನಗಳು ಇಲ್ಲಿ ಸರ್ತಿಗಟ್ಟಿ ನಿಂತಿರುವುದನ್ನು ನೋಡಬಹುದಾಗಿದೆ. ಹಾಗೆ ಸಾಕಷ್ಟು ಜೋರಾದ ಮಳೆ ಕೂಡ ಸುರಿತಾ ಇರುವಂತದ್ದು. ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಇಲ್ಲಿ ಸಂಚಾರ ಅಸ್ತವ್ಯಸ್ತ ಆಗುವಂತಹ ಸ್ಥಿತಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳ್ಬಹುದಾಗಿದೆ. ಈಗಾಗಲೇ ಸಾಲುಗಟ್ಟಿ ಅಂದ್ರೆ ಮಾರ್ನಹಳ್ಳಿಯಿಂದ ಮುಂಭಾಗದಲ್ಲಿ ಬರ್ತಕ್ಕಂತಹ ವಾಹನಗಳೇನಿದೆ ಅವೆಲ್ಲವೂ ಕೂಡ ಸಾಕಷ್ಟು ಕೆಳಭಾಗದಲ್ಲಿ ರಸ್ತೆಯ ಇನ್ನು ಘಾಟಿಯಿಂದ ಕೆಳಭಾಗಕ್ಕೆ ಬಂದ್ರೆ ಸಾಕಷ್ಟು ವಾಹನಗಳು ನಿಂತಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಇಲ್ಲಿ ಬಂದು ಒದಗಿದೆ ಅಂತ ಹೇಳ್ಬಹುದಾಗಿದೆ. ಜೊತೆಗೆ ಈಗಾಗಲೇ ಏನು ವಾಹನ ಸಂಚಾರ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡಲಿಕ್ಕೆ ಪೊಲೀಸರು ರಾತ್ರಿಯಿಂದ ಹರಸಾಹಸವನ್ನ ಮಾಡಿದ್ರು. ಜೊತೆಗೆ ಮಣ್ಣು ಗುಡ್ಡೆ ಬಿದ್ದಂತಹ ಸ್ಥಳವನ್ನು ಕೂಡ ತೆರವನ್ನ ಮಾಡಿದ್ರು. ಆದರೆ ನಿರಂತರವಾಗಿ ಮಣ್ಣು ಕುಸಿತಾ ಇರೋದ್ರಿಂದ ಇಲ್ಲಿ ಸುಗಮ ಸಂಚಾರಕ್ಕೆ ಸಾಕಷ್ಟು ಅನಾನುಕೂಲತೆ ಆಗ್ತಾ ಇರುವಂತದ್ದು. ಖುಷ್ವಾಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ನಿರಂತರ ಮಳೆಗೆ ಸಕಲೇಶಪುರದಲ್ಲಿ ಮಣ್ಣು ಕುಸಿತ ಆಗಿದೆ. ಕಡಗರಹಳ್ಳಿಯಲ್ಲಿ ಚಿನ್ನಹಳ್ಳಿ ರಸ್ತೆ ಮೇಲೆ ಮಣ್ಣು ಕುಸಿತ ಆಗಿದೆ. ಸಕಲೇಶಪುರ ತಹಶೀಲ್ದಾರ್ ಎಸಿ ರಾಜೇಶ್ ಭೇಟಿ ಕೊಟ್ಟಿದ್ದಾರೆ. ಮಣ್ಣು ತೆರವು ಮಾಡ್ತಾ ಇದ್ದಾರೆ ಸಿಬ್ಬಂದಿ. ನೋಡಿ, ನಿರಂತರ ಮಳೆಗೆ ಸಕಲೇಶಪುರದಲ್ಲಿ ಮಣ್ಣು ಕುಸಿತ ಆಗಿದೆ. ಕಡಗರಹಳ್ಳಿ ಚಿನ್ನಹಳ್ಳಿ ರಸ್ತೆ ಮೇಲೆ ಮಣ್ಣು ಕುಸಿತ ಆಗಿದೆ. ಸಕಲೇಶಪುರ ತಹಶೀಲ್ದಾರ್ ಎಸಿ ರಾಜೇಶ್ ಅವರು ಸ್ಥಳಕ್ಕೆ ಬಂದಿದ್ದಾರೆ, ಭೇಟಿ ಕೊಟ್ಟಿದ್ದಾರೆ. ನಿರಂತರ ಈ ಶಿರಾಡಿ ಘಾಟ್ನಲ್ಲೆಲ್ಲ ಗುಡ್ಡ ಕುಸಿತ ಆಗಿ ಇನ್ನೂ ಕೂಡ ಅದನ್ನು ತೆರವು ಮಾಡ್ತಾ ಇದ್ದಾರೆ. ಹಾಗೆ ಸಕಲೇಶಪುರದ ಕಡಗರಹಳ್ಳಿಯಲ್ಲಿ ಚಿನ್ನಹಳ್ಳಿಯಲ್ಲಿ ಈ ಘಟನೆ ಆಗಿದೆ. ಮಣ್ಣು ಕುಸಿತ ಆಗಿರೋದು, ರಸ್ತೆ ಮೇಲೆ ಮಣ್ಣು ಕುಸಿತ ಆಗಿದೆ, ಸಂಚಾರಕ್ಕೆ ತೊಂದರೆ ಆಗಿದೆ. ಹಂಗಾಗಿ ಜೆಸಿಬಿ ಮೂಲಕ ಮಣ್ಣನ್ನ ತೆರವು ಮಾಡುವ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಎಸಿ ಬಂದಿದ್ದಾರೆ, ತಹಶೀಲ್ದಾರ್ ಬಂದಿದ್ದಾರೆ ಸ್ಥಳಕ್ಕೆ. ಇದಕ್ಕೆ ಬರ್ರಿ, ಅವ್ರಿಗೆ ಹಾಕಕ್ ಜಾಗ ಬೇಕು. ನೋಡಿ, ರಾತ್ರಿ ಮಣ್ಣು ಕುಸಿದಾಗ ಆ ಬೆಟ್ಟ ಜರಿದಾಗ ರಸ್ತೆ ಮೇಲೆ ಜರಿತಲ್ಲ, ಆಗ ಅಲ್ಲಿ ಓಡಾಡಕ್ಕೆಲ್ಲ ತೊಂದರೆ ಆಗಿದ್ದು ಮತ್ತೆ ನಿರಂತರ ಮಳೆಯಿಂದಾಗಿ ಅಲ್ಲೆಲ್ಲ ಕುಸಿತಾ ಇರುವಂತಹ ದೃಶ್ಯ, ಅದನ್ನ ತೆರವು ಮಾಡ್ತಾ ಇರೋದು ಇದು ಸಕಲೇಶಪುರದಲ್ಲಿ ಆಗಿರುವಂತಹ ಘಟನೆ. ಇದು ಒಂದು ಕಾರ್ ಬರ್ತಾ ಇದ್ದು, ಬಹುಶಃ ಅದು ಬರ್ತಿರುವಾಗಲೇ ಗುಡ್ಡ ಜರಿತು ಅಂತ ಅನ್ಸುತ್ತೆ. ಈಗ ಬೆಳಿಗ್ಗೆ ಎಲ್ಲ ಎಸಿ ಬಂದು ತಹಶೀಲ್ದಾರ್ ಎಲ್ಲ ಬಂದು ಅದನ್ನ ತೆರವು ಮಾಡಿದ್ದಾರೆ. ಅಲ್ಲಿದ್ದಂತ ಮಣ್ಣನ್ನ ಜೆಸಿಬಿ ಮೂಲಕ ತೆರವು ಮಾಡುವ ಕಾರ್ಯಾಚರಣೆ ಮಾಡಿದ್ದಾರೆ. ಹಾಸನದ ಸಕಲೇಶಪುರ ಶಿರಾಡಿ ಘಾಟ್ನಲ್ಲಿ ನಿರಂತರ ಭಾರೀ ಮಳೆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಭಾಗದಲ್ಲಿ ಗುಡ್ಡ ಕುಸಿತ ಉಂಟಾಗಿದ್ದು ಅದೇ ಬೆಳಿಗ್ಗೆ ಸಂಚಾರ ತೆರವು ಮಾಡಿದ್ರು. ಆದರೆ ಅತಿಯಾದ ಮತ್ತೆ ಪುನಃ ಇಲ್ಲಿ ಅತಿಯಾದ ಮಳೆಯಿಂದ ಟ್ರಾಫಿಕ್ ಭಾರೀ ಪ್ರಮಾಣದಲ್ಲಿ ಸಾಕಷ್ಟು ವಾಹನಗಳು ಇಲ್ಲಿ ಸರ್ತಿಗಟ್ಟಿ ನಿಂತಿರುವುದನ್ನು ನೋಡಬಹುದಾಗಿದೆ. ಹಾಗೆ ಸಾಕಷ್ಟು ಜೋರಾದ ಮಳೆ ಕೂಡ ಸುರಿತಾ ಇರುವಂತದ್ದು. ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಇಲ್ಲಿ ಸಂಚಾರ ಅಸ್ತವ್ಯಸ್ತ ಆಗುವಂತಹ ಸ್ಥಿತಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳ್ಬಹುದಾಗಿದೆ. ಈಗಾಗಲೇ ಸಾಲುಗಟ್ಟಿ ಅಂದ್ರೆ ಮಾರ್ನಹಳ್ಳಿಯಿಂದ ಮುಂಭಾಗದಲ್ಲಿ ಬರ್ತಕ್ಕಂತಹ ವಾಹನಗಳೇನಿದೆ ಅವೆಲ್ಲವೂ ಕೂಡ ಸಾಕಷ್ಟು ಕೆಳಭಾಗದಲ್ಲಿ ರಸ್ತೆಯ ಇನ್ನು ಘಾಟಿಯಿಂದ ಕೆಳಭಾಗಕ್ಕೆ ಬಂದ್ರೆ ಸಾಕಷ್ಟು ವಾಹನಗಳು ನಿಂತಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಇಲ್ಲಿ ಬಂದು ಒದಗಿದೆ ಅಂತ ಹೇಳ್ಬಹುದಾಗಿದೆ. ಜೊತೆಗೆ ಈಗಾಗಲೇ ಏನು ವಾಹನ ಸಂಚಾರ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡಲಿಕ್ಕೆ ಪೊಲೀಸರು ರಾತ್ರಿಯಿಂದ ಹರಸಾಹಸವನ್ನ ಮಾಡಿದ್ರು. ಜೊತೆಗೆ ಮಣ್ಣು ಗುಡ್ಡೆ ಬಿದ್ದಂತಹ ಸ್ಥಳವನ್ನು ಕೂಡ ತೆರವನ್ನ ಮಾಡಿದ್ರು. ಆದರೆ ನಿರಂತರವಾಗಿ ಮಣ್ಣು ಕುಸಿತಾ ಇರೋದ್ರಿಂದ ಇಲ್ಲಿ ಸುಗಮ ಸಂಚಾರಕ್ಕೆ ಸಾಕಷ್ಟು ಅನಾನುಕೂಲತೆ ಆಗ್ತಾ ಇರುವಂತದ್ದು. ಖುಷ್ವಾಂತ್, ರಿಪಬ್ಲಿಕ್ ಕನ್ನಡ, ಹಾಸನ.